ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಭಾಗ್ಯಲಕ್ಷ್ಮಿ. ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ತಾಂಡವ್ ಮನೆಗೆ ಬಂದ ತಕ್ಷಣ ಮನೆಯವರಿಗೆಲ್ಲ ಶಾಕ್ ಆಗುತ್ತೆ. ಆಗ ಧರ್ಮವ್ರು ಹೇಳ್ತಾರೆ, ನೋಡು ಇವನೊಂದು ಮಾತು ನೀನು ನಂಬೇಡ, ಎಷ್ಟೇ ಆಗಲಿ ನಮ್ಮನ್ನೆಲ್ಲ ಬೇಡ ಅಂತ ಹೇಳೋದು, ನಮಗೆ ನಿನ್ಕಿಂತ ನಮ್ಮ ಸೊಸೆನೇ ಹೆಚ್ಚು ಕಣೋ, ಅವಳನ್ನ ಬಿಟ್ಟು ಕೊಡೋಲ್ಲ ಅಂತ ಹೇಳಿದಾಗ, ಎಲ್ಲ ಇವಳಿಂದನೇ ಆಗಿದ್ದಪ್ಪ, ನಾವೆಷ್ಟು ಚೆನ್ನಾಗಿದ್ವಿ, ಇವಳನ್ನ ಮದುವೆ ಆಗಿರಲಿಲ್ಲ ಅಂದರೆ ನನಗೆ ಇಂಥ ಪರಿಸ್ಥಿತಿನೇ ಬರ್ತಾ ಇರಲಿಲ್ಲ ಅಂತ ಹೇಳ್ತಾ ಇರ್ತಾನೆ. ಆಗ ಭಾಗ್ಯ ಬೇಜಾರು ಮಾಡ್ಕೊತಾಳೆ, ಏನು ನಿಮ್ಮ ಮಾತಿನ ಅರ್ಥ ನಮ್ಮ ಮದುವೆ ಆದಾಗಲೇ ನಿಮಗೆ ಈ ರೀತಿ ಕಷ್ಟ ಬಂದಿತ್ತು ಅಂದಾಗ ಧರ್ಮವ್ರು ಅಂತಾರೆ, ನೀನು ಮಾತಿಗೆಲ್ಲ ಯಾಕಮ್ಮ ಕೋಪಿಸಿಕೊಳ್ತೀಯಾ, ಬಿಟ್ಟಾಕು, ನಂಗೆ ನೀವೇ ಮುಖ್ಯ ಅಂತ ಹೇಳ್ತಾರೆ. ಆಗ ಮತ್ತೆ ತಾಂಡವ್ ಹೋಗಿ ಅವ್ರ ಕಾಲು ಇಟ್ಕೊಂಡು, ದಯವಿಟ್ಟು ನಂಗೆ ಕ್ಷಮಿಸ್ಬಿಡಪ್ಪ, ಇನ್ಮೇಲೆ ನಾನು ಯಾವುದೇ ತಪ್ಪು ಮಾಡಲ್ಲ, ನಿಮಗೆ ನಿಮ್ಮ ಮಗನ ಮೇಲೆ ನಂಬಿಕೆ ಇರಬೇಕು ತಾನೇ, ಈ ರೀತಿ ನಂಬಿಕೆ ಕಳ್ಕೊಂಡ್ರೆ ಹೇಗೆ ಅಂತ ಹೇಳ್ತಾ, ಹಾಗೆ ಕುಸುಮ ಅವ್ರ ಕೈ ಇಟ್ಕೊಂಡು, ಅಮ್ಮ ದಯವಿಟ್ಟು ಕ್ಷಮಿಸಮ್ಮ ಅಂತ ಹೇಳಿದಾಗ, ಕುಸುಮ ಹೌದ್ರಿ, ನನ್ನ ಮಗ ಅವ್ನು ತಪ್ಪು ತಿಳ್ಕೊಂಡು ಈಗ ಬಂದಿದ್ದಂತಾನೆ ಅವಳನ್ನ ಮನೆ ಹಾಳಿನ ಬಿಟ್ಟು ಬಂದಿದ್ದಾನೆ, ನಮಗಿಷ್ಟೇ ಸಾಕು, ಅವನಿಲ್ಲಿ ನಮ್ಮ ಜೊತೆ ಚೆನ್ನಾಗಿದ್ರೆ ಸಾಕು, ಅವನನ್ನು ದಯವಿಟ್ಟು ನೀವು ಕ್ಷಮಿಸಿ ಅಂತ ಹೇಳ್ತಾ ಇರ್ತಾರೆ. ಈ ಕಡೆ ಮಕ್ಕಳೆಲ್ಲ ನೋಡಿರ್ಬೇಕಾದ್ರೆ ಹೋಗಿ ತಾಂಡವ್ ಹೋಗಿ ಮಕ್ಕಳ ಹತ್ರ ಹೋಗಿ ನಿಂತ್ಕೊತಾನೆ. ಮಕ್ಕಳ ಅಂದಾಗ ಅವರಿಬ್ಬರು ಏನು ಮಾತಾಡಲ್ಲ. ಆಗ ಗುಂಡಣ್ಣ, ತನ್ವಿ ದಯವಿಟ್ಟು ನಂಗೆ ಕ್ಷಮಿಸಿ ಪುಟ್ಟ, ನಿಮ್ಮನ್ನು ಬಿಟ್ಬಿಟ್ಟೆ, ನಾನು ತಪ್ಪು ಮಾಡಿದೆ ಅಂತ ಹೇಳಿದಾಗ ಅವರು ಸುಮ್ಮನೆ ನೋಡ್ತಾ ಇರ್ತಾರೆ. ಏನು ಹೇಳೋದು ಅಂತ ಹೇಳಿ ಗೊತ್ತಾಗ್ದಿರ ಇರಬೇಕಾದ್ರೆ, ಅಪ್ಪ ನಿಜನಾ ಅಂತ ಹೇಳಿ ಗುಂಡಣ್ಣ ಕೇಳಿದಾಗ, ಹೌದು ಗುಂಡಣ್ಣ, ನಾವು ಮುಂಚೆ ಹೆಂಗಿದ್ವಿ ಈಗಲೂ ಹಾಗೆ ಇರೋಣ ಕಣೋ, ದಯವಿಟ್ಟು ಈ ಅಪ್ಪನ ಕ್ಷಮಿಸು ಆಯಿತಾ ಅಂತ ಹೇಳಿ ತಪ್ಕೊತಾನೆ. ಇಬ್ಬರು ಮಕ್ಕಳು ಈ ಕಡೆ ತುಂಬ ಖುಷಿ ಆಗ್ತಾರೆ. ಸುನಂದ ಅಂತೂ, ದೇವರೇ ಅಳಿಯಂದರೆ ನನಗೆ ಗೊತ್ತಿತ್ತು ನೀವು ಬಂದೇ ಬರ್ತೀರಾ, ನಮ್ಮ ಭಾಗ್ಯನಿಗೆ ನೀವು ಮೋಸ ಮಾಡಲ್ಲ ಅಂತ ಹೇಳಿ ನಾನು ಈಗಿನ್ನೂ ದೇವ್ರ ದೀಪ ಹಚ್ಚಿ ದೇವ್ರ ಹತ್ರ ಕೇಳ್ಕೊತಾ ಇದ್ದೆ, ಅಂತೂ ಇಂತೂ ನನ್ನ ಮಗಳು ಜೀವನ ಸರಿ ಹೋಯ್ತಲ್ಲ, ನನಗಷ್ಟೇ ಸಾಕು ಅಂತ ಹೇಳಿ, ಹಾಗೆ ನೀವು ಬಿಟ್ಟೋಗಲ್ವಾ ಮತ್ತೆ ಅಂದಾಗ, ಇಲ್ಲ ಅತ್ತೆ ಅಂತ ಹೇಳ್ತಾನೆ, ಸುಮ್ಮನಾಗ್ತಾನೆ. ಈ ಕಡೆ ಮನೆಯವರೆಲ್ಲ ತುಂಬ ಖುಷಿಯಾಗಿರ್ತಾರೆ. ಆದರೂ ಭಾಗ್ಯನಿಗೆ ಅನುಮಾನ ಬರ್ತಾ ಇರುತ್ತೆ. ಈ ಕಡೆ ತಾಂಡವ್ ಮನಸ್ಸಿನಲ್ಲೇ ಅಂದ್ಕೊತಾ ಇರ್ತಾನೆ, ಭಾಗ್ಯ ಇದೆ ಕಣೆ ನಿನಗೆ, ನೀನು ನಮ್ಮವ್ರನ್ನ ಇಲ್ಲಿ ನನ್ನನ್ನು ದೂರ ಮಾಡಿದೆ ಅಲ್ವಾ, ಹೇಗಾದರೂ ಮಾಡಿ ನಿನಗೆ ಬುದ್ಧಿ ಕಲಿಸ್ತೀನಿ ಅಂತ ಇರ್ತಾನೆ. ಹಾಗೆ ತಾಂಡವ್ ಏನಾದರೂ ತಿಂದಿಯೇನೋ ಅಂತ ಕೇಳಿ ಕುಸುಮ ಅವ್ರು ಕೇಳಿದ್ದಕ್ಕಿಲ್ಲ ಅಮ್ಮ, ತುಂಬ ಹಶ್ವಾಗ್ತಾಯಿದೆ, ಏನಾದರೂ ಕೊಡಮ್ಮ ಅಂತ ಕೇಳಿದ ತಕ್ಷಣ, ಈ ಭಾಗ್ಯ ಹೋಗು ಅವನಿಗೆ ತಿಂಡಿ ತಂದು ಕೊಡು ಅಂತ ಹೇಳ್ತಾರೆ. ಭಾಗ್ಯ ಅಡುಗೆ ಮನೆಗೆ ಹೋದಾಗ ತಾಂಡವ್ ಕೂಡ ಅಡುಗೆ ಮನೆಗೆ ಹೋಗ್ತಾನೆ. ಆಗ ಭಾಗ್ಯ ಏನೇ ತುಂಬ ಮೆರಿತಾ ಇದೆಯಾ ಮೇರಿ ಅಂದಾಗ, ಭಾಗ್ಯ ಸಡನ್ನಾಗಿ ಶಾಕಾಗಿ ನೋಡ್ತಾಳೆ. ಆಗ ಏನು ಅಂದ್ಕೊಂಡ್ಬಿಟ್ಟಿದೆ ನೀನು, ಅಲ್ಲಿ ನಾನು ಕಷ್ಟಪಡ್ಬೇಕಾದ್ರೆ ಇಲ್ಲಿ ನೀನು ಸುಖವಾಗಿದೆಯಾ ನಮ್ಮ ಅಪ್ಪ ಅಮ್ಮನ ಜೊತೆ, ಅದೇಗೆ ನೀನು ಅವ್ರನ್ನೆಲ್ಲ ಒಪ್ಕೊಂಡು ಅವ್ರು ನಿನ್ನೆಲ್ಲ ಇಷ್ಟಪಡ್ತಾರಂತ ಇಷ್ಟು ಮೆರಿತಾ ಇದೆಯಲ್ಲ, ಹಾಗೆ ನೋಡ್ತಾ ಇರು, ನಿನ್ನ ಈ ಮನೆಯಿಂದ ನಾನು ಆಚೆ ಹಾಕ್ತೀನಿ ಅಂತ ಹೇಳಿದಾಗ, ಭಾಗ್ಯ ಹೇಳ್ತಾಳೆ, ನನಗೆ ಗೊತ್ತಿತ್ತು ನೀವು ಯಾವತ್ತೂ ಬದಲಾಗಲ್ಲ ಅಂತ ಹೇಳಿ, ಯಾವತ್ತಿದ್ರೂ ಅಷ್ಟೇ, ನೋಡೋಣ ಬಿಡಿ ಅಂತ ಹೇಳಿ ಭಾಗ್ಯನೂ ತಾಂಡವ್ಗೆ ಚಾಲೆಂಜ್ ಮಾಡ್ತಾಳೆ. ಈಗ ತಾಂಡವ್ ಬಂದಿರೋದೇ ಭಾಗ್ಯನ ಮನೆಯಿಂದ ಆಚೆ ಹಾಕಬೇಕು ಅಂತ ಹೇಳಿ. ಮುಂದಿನ ಸಂಚಿಕೆಗಳಲ್ಲಿ ಏನೇನಾಗುತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.